ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ಟಿಕೆಟ್ ಟು ಪೆನಾಲೆ ಯಾರು ಗೆಲ್ಲಬೇಕು, ಅದ್ರ ಜೊತೆಗೆ ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೋಡೋಣ ಯಾರ್ದು ಅತಿ ಹೆಚ್ಚು ಕಾಮೆಂಟ್ಸ್ ಬರುತ್ತೆ ಅಂತ ಎಂಡ್ ಆಫ್ ದಿ ಡೇ ಗೊತ್ತಾಗುತ್ತೆ. ನೆನ್ನೆ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಒನ್ ಆಫ್ ದಿ ಬ್ಲಾಕ್ ಬಸ್ಟರ್ ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೀಸನ್ 10 ಟಾಸ್ಕ್ಗಳು ಎಲ್ಲ ಈಗ ರಿಪೀಟ್ ಆಗ್ತಾ ಇದಾವೆ. ಅದೇ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ. ನೋಡೋದಕ್ಕೆ ತುಂಬಾ ಸಖತ್ತಾಗಿ ಮಜವಾಗಿ ಇತ್ತು ಅಂತ ಹೇಳ್ಬೋದು. ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಇಬ್ರು ಫಿಕ್ಸಿಂಗ್ ಮಾಡಿ ಆಡಿದ್ರ ಪರಿಣಾಮ ನೆನ್ನೆ ಎಫೆಕ್ಟ್ ಆಯ್ತು ಗುರು. ನಿಜವಾಗ್ಲು ಮಂಜಣ್ಣ ವಿರುದ್ಧ ನಮ್ಮ ತ್ರಿವಿಕ್ರಮ್ ಅವರು ಆಡಿದ ಮಾತುಗಳು ನಿಜವಾಗ್ಲು ಸ್ವಲ್ಪ ಬೇಜಾರಾಯ್ತು. ಬಟ್ ಆದ್ರೂ ತ್ರಿವಿಕ್ರಮ್ ಸಾರಿ ಕೇಳಿ ಸರಿ ಮಾಡ್ಕೊಂಡಿದ್ ರೀತಿ ಮಾತ್ರ ಟೂ ಗುಡ್ ಅಂತ ಹೇಳ್ಬೋದು. ತಪ್ಪು ಮಾಡಿದವರು ಯಾರು ಇಲ್ಲ, ಆದ್ರೆ ತಿದ್ಕೊಂಡು ಸಾರಿ ಕೇಳಿ ಮುಂದೆ ನಡೆಯೋನೆ ದೊಡ್ಡ ಮನುಷ್ಯ ಆಗ್ತಾನೆ ಗುರು. ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ. ಗೌತಮಿ ಮಾತ್ರ ನಿಜವಾಗ್ಲು ಫೈನಲ್ ರೌಂಡ್ ಟಾಸ್ಕ್ ಅಲ್ಲಿ ಗೆದ್ದು ಸೇಫ್ ಝೋನ್ಗೆ ಬಂದಿದ್ದು ಸಖತ್ತಾಗಿತ್ತು ಗುರು. ಯಾವ ಟೈಮಲ್ಲಿ ಗೆಲ್ತೀವಿ ಅನ್ನೋದಲ್ಲ, ಯಾವಾಗ ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್ ಗುರು. ನಿಜವಾಗ್ಲು ಸಖತ್ತಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಗೆದ್ದು ಸಖತ್ತಾಗಿ ಎಲ್ಲ ಉಲ್ಟಾ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಟಾಸ್ಕ್ ಅಂತ ಬಂದಾಗ ನಿಜವಾಗ್ಲು 100% ಎಫರ್ಟ್ ಕೊಟ್ಟು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ ಗುರು. ಇಂಥವ್ರು ಚೆನ್ನಾಗಿ ಆಡಿಲ್ಲ ಅಂತ ಹೇಳಕ್ ಆಗೋದಿಲ್ಲ. ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಭವ್ಯ ಚೆನ್ನಾಗಿ ಆಡಿದ್ದಾರೆ. ಚೈತ್ರ ಅವ್ರ ಎಫರ್ಟ್ಸ್ ಅನ್ನ ಇಟ್ಟು ಸೂಪರ್ ಆಗಿ ಆಡಿದ್ದಾರೆ. ಹನುಮಂತು ಮತ್ತೆ ಧನರಾಜ್ ಕೋಲ್ ಆದ್ರೆ 2 ಸಲ 3 ಸಲ ಮುರಿದೋಗುತ್ತೆ, ಸಖತ್ತಾಗಿ ಆಡಿದ್ರು. ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಅವರು ಸಹ ಸೂಪರ್ ಆಗಿ ಹೇಳಿದ್ರು. ಸ್ವಲ್ಪ ಲೈಟ್ ಆಗಿ ಎಫರ್ಟ್ಸ್ ಕಡಿಮೆ ಹಾಕಿದ್ದು ಅಂತಂದ್ರೆ ಮೋಕ್ಷಿತ್ ಅವರು ಎಫರ್ಟ್ಸ್ ಕಡಿಮೆ ಹಾಕಿದ್ರು ಅಂತ ನನಗೆ ಅನಿಸ್ತು ಏನು ಟಾಸ್ಕ್ ಅಲ್ಲಿ. ಅದ್ರ ಜೊತೆಗೆ ಉಸ್ತುವಾರಿ ರಜತ್ ಅವರ ಉಸ್ತುವಾರಿ ಯಾವ ತರ ಇತ್ತು ಅಂತ ನೀವು ಕಾಮೆಂಟ್ ಮಾಡಿ. ಅಲ್ಲಿ ಉಸ್ತುವಾರಿ ಮಾಡೋದು ಅಷ್ಟೊಂದು ಈಸಿ ಇಲ್ಲ ಗುರು. ಯಾಕೆ ಅಂತಂದ್ರೆ ಒಂದ್ ಆಂಗಲ್ ಇಂದ ನಿಂತ್ಕೊಂಡು ನೋಡಿದ್ರೆ ಒಂದ್ ತರ ಇರುತ್ತೆ, ಇನ್ನೊಂದ್ ಆಂಗಲ್ ಇಂದ ನಿಂತ್ಕೊಂಡು ನೋಡಿದ್ರೆ ಇನ್ನೊಂದ್ ತರ ಇರುತ್ತೆ. ಸಖತ್ತು ಟಫ್ ಆಗಿತ್ತು ನೆನ್ನೆ ಮಾತ್ರ ಉಸ್ತುವಾರಿ ಮಾತ್ರ. ಅದ್ರಲ್ಲೂ ಕೂಡ ಫೇರ್ ಆಗಿ ಸಾಧ್ಯವಾದಷ್ಟು ಫೇರ್ ಆಗಿರೋದಕ್ಕೆ ಪ್ರಯತ್ನ ಪಟ್ರು. ಕೆಲವೊಂದು ಕಡೆ ಬಯಾಸ್ಡ್ ಆಗಿ ಕಾಣಿಸ್ತು, ಆದ್ರೂ ಕೂಡ ಅದನ್ನ ಸರಿ ಮಾಡಿಕೊಂಡು ಎರಡೂ ಕಡೆನು ಬ್ಯಾಲೆನ್ಸ್ ಮಾಡೋ ತರ ರಜತ್ ಅವರು ನಿನ್ನೆ ಮಾಡಿದ್ರು ಅಂತ ನನ್ಗನಿಸ್ತು. ಆದ್ರೂ ಕೂಡ ರಜತ್ ಅವ್ರದ್ದು ಮಿಸ್ಟೇಕ್ ಇಲ್ವಾ ಅಂತಂದ್ರೆ ಇದೇ ಗುರು. ರಜತ್ ಅವ್ರದ್ದು ಕೂಡ ಮಿಸ್ಟೇಕ್ ಇದೆ, ಅದನ್ನ ಸರಿ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಅದ್ರಲ್ಲೇ ಇದ್ ಮಾಡ್ಕೊಂಡಿದ್ರೆ ಅದು ಮುಂದಕ್ಕೆ ಹೋಗೋದಿಲ್ಲ ಅಷ್ಟೇ ಗುರು. ನೆನ್ನೆ ರಿವ್ಯೂನಲ್ಲಿ ಒಂದು ಪಾಯಿಂಟ್ ಅನ್ನ ನಾನು ಮಿಸ್ ಮಾಡಿರ್ಲಿಲ್ಲ, ಬೇಕಾಗೆ ಬಿಟ್ಟಿದ್ದೆ. ಸಪರೇಟ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ. ಭವ್ಯ ಅವರು ಹನುಮಂತಾಗೆ ಹೊಡೆದ್ರು, ನೀವು ಅದ್ರ ಬಗ್ಗೆ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಓದ್ತಾನೆ ಕಾಮೆಂಟ್ ಮಾಡ್ತಾ ಇದ್ರೆ ಹನುಮಂತ ಫ್ಯಾನ್ಸು. ನಾನೀಗ ಹೇಳ್ತಾ ಇದ್ದೀನಿ, ಆ ತರ ಹೊಡೆದ್ರೆ ಯಾರು ಹೊಡೆದ್ರು ಕೂಡ ಮಿಸ್ಟೇಕೇ ಗುರು. ಆಡ್ದಲ್ಲ ಅದೆಲ್ಲ ಆಗೋದು ಕಾಮನ್, ಬಟ್ ಫಿಸಿಕಲ್ ಆಗೋದು ಮಿಸ್ಟೇಕೆ. ಯಾರು ಮಿಸ್ಟೇಕ್ ಮಾಡಿದ್ರು, ಭವ್ಯ ಮಿಸ್ಟೇಕ್ ಮಾಡಿದ್ರು ಮಿಸ್ಟೇಕೆ, ಹನುಮಂತ ಮಿಸ್ಟೇಕ್ ಮಾಡಿದ್ರು ಮಿಸ್ಟೇಕೆ, ತ್ರಿವಿಕ್ರಮ್ ಮಾಡಿದ್ರು ಮಿಸ್ಟೇಕೆ, ಯಾರು ಮಾಡಿದ್ರು ಮಿಸ್ಟೇಕೆ, ಮೋಕ್ಷಿತ ಮಾಡಿದ್ರು ಕೂಡ ಮಿಸ್ಟೇಕೆ. ಆ ತರ ಮಾಡಬಾರ್ದಾಗಿತ್ತು. ಬಟ್ ಮಾಡಿದ್ರು ಕೂಡ ಹಿಂದೆನೆ ಅವ್ರು ಹೋಗಿ ಹನುಮಂತನ ಸಾರಿ ಕೇಳಿ ಆ ಕಾಲ್ಗೆ ಬಿದ್ರಲ್ವಾ, ನಿಜವಾಗ್ಲು ಅಲ್ಲಿ ಟೂ ಗುಡ್ ಅಂತ ಅನಿಸ್ತು ಗುರು ಭವ್ಯ ಅವರು. ನನ್ಗೆ ತಪ್ಪು ಮಾಡಿದವ್ರು ಯಾರವ್ರೆ? ಯಾರು ಇಲ್ಲ ಗುರು ಬಿಗ್ ಬಾಸ್ ಹೌಸ್ ಅಲ್ಲಿ. ಆದ್ರೆ ತಿದ್ಕೊಂಡು ಹೋಗೋರೆ ಮನುಷ್ಯ ಅಂತ ನನಗನ್ನಿಸ್ತಾ ಇದೆ. ನೆನ್ನೆ ಲಾಸ್ಟ್ 5th ರೌಂಡ್ ಅಲ್ಲಿ ಟಾಸ್ಕ್ ನಡೀತಾ ಇತ್ತು. ಆ ಟಾಸ್ಕ್ ನಡೀತಾ ಇರ್ಬೇಕಾದ್ರೆ ಸ್ಟಾರ್ಟ್ ಆಗತ್ತೆ ಎಲ್ಲ ಏನ್ ಒಂದು ರೇಂಜ್ಗೆ ಎಲ್ಲಾರು ಫಿಸಿಕಲ್ ಆಗ್ತಾರೆ ಗುರು. ಎಲ್ಲಾರು ಬಾಲ್ಸ್ ಎಲ್ಲಾರು ತಳ್ತಾರೆ ಸಕ್ಕದಾಗಿ. ಇನ್ನೇನ್ ಇಂಥವ್ರದೇ ಲೀಡಲ್ಲಿ ಇದೆ ಅನ್ಬೇಕಾದ್ರೆ ಎಲ್ಲ ಬಾಲ್ಸ್ ತಳ್ತಾ ಇರ್ತಾರೆ. ಗೋಲ್ಡನ್ ಬಾಲ್ಸ್ ಕಿತ್ಕೊಂತ ಇರ್ತಾರೆ, ಇರೋ ಬಾಲ್ಸ್ ಕಿತ್ಕೊಂತ ಇರ್ತಾರೆ. ಫುಲ್ ಕ್ಲಮ್ಸಿ ಆಗೋಗುತ್ತೆ. ಆ ರೌಂಡ್ ಅಲ್ಲಿ 5th ರೌಂಡ್ ಅಲ್ಲಿ ಗೌತಮಿ ಅವರು ಗೆಲ್ತಾರೆ. ಸೂಪರ್ ಎಫರ್ಟ್ಸ್ ಆಗ್ತಾರೆ ಗುರು. ಗೌತಮಿ ಅವ್ರು ಮಾತ್ರ ಸಕ್ಕದಾಗಿ ಎಫರ್ಟ್ಸ್ ಆಗ್ತಾರೆ. ನಿಜವಾಗ್ಲು ನೆನ್ನೆ ಮಾತ್ರ ಸಕ್ಕದಾಗಿತ್ತು. ಟಾಸ್ಕ್ ಆಡಿದಾಗ ಆಡಿದ್ದಾರೆ ಅಂತಾನೆ ಹೇಳ್ತೀನಿ ಗುರು ನಾನು, ಆಡಿಲ್ಲ ಅಂದ್ರೆ ಆಡಿಲ್ಲ ಅಂತಾನೆ ಹೇಳ್ತೀನಿ. ಅದು ಬಿಟ್ಟು ಆಡದೆ ಇದ್ದಾಗ ಕೂಡ ಆಡಿದ್ದಾರೆ ಅಂತ ನಾನು ಹೆಂಗೆ ಹೇಳಿ ಅಲ್ವಾ? ನೀವೇ ಅರ್ಥ ಮಾಡ್ಕೋಬೇಕು. ನಾನು ಆಡಿದ್ದಾರೆ, ಚೆನ್ನಾಗಿತ್ತು, ಗೆದ್ದು ಒಂದು ಗೇಮ್ಗೆ ಟರ್ನ್ ಅನ್ನೋದು ಟ್ವಿಸ್ಟ್ ಅನ್ನೋದು ತಗೊಬಂದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಕಡೆ ಬಂದಾಗ ಹನುಮಂತಣ್ಣ, ಮಂಜಣ್ಣ ಮತ್ತೆ ತ್ರಿವಿಕ್ರಮ್ ಮೂವರು ಇರ್ತಾರೆ. ಅವ್ರು ಏಕಾಭಿಪ್ರಾಯ ಬರ್ಬೇಕಾಗುತ್ತೆ. ಬಟ್ ಆದ್ರೆ ಅಲ್ಲಿ ಬರೋದಿಲ್ಲ. ಅಲ್ಲಿ ಕೇಳ್ತಾರೆ ಹನುಮಂತಣ್ಣ ಬಂದಾಗ ಯಾರ ಹೆಸರು ಫಸ್ಟ್ ತ್ರಿವಿಕ್ರಮನ್ ಕೇಳ್ತಾರೆ ಯಾರ ಹೆಸರು ತಗೊಂತೀರಾ ಅಂತಂದ್ರೆ ಹನುಮಂತ ಹೆಸರು ತಗೊಂಡು ಹೇಳ್ತಾರೆ. ಆ ಕಡೆ ಮಂಜಣ್ಣ ಏನ್ ಮಾಡ್ತಾರೆ, ತ್ರಿವಿಕ್ರಮ್ ಹೆಸರು ಹೇಳೋದಿಲ್ಲ, ಸುಮ್ಮನೆ ಲೈಟ್ ಆಗಿ ಪಾಯಿಂಟ್ಸ್ ಅನ್ನ
ಒಂದ್ ಸ್ವಲ್ಪ ಕೊಟ್ಟಂಗೆ ಹನುಮಂತ ಬಗ್ಗೆ ಹೇಳ್ತಾ ಇರ್ತಾರೆ, ಹನುಮಂತ ಕಡೆ ಮಾತಾಡ್ತಾ ಇರ್ತಾರೆ. ಬಟ್ ಹನುಮಂತ ಏನ್ ಮಾಡ್ತಾನೆ, ಈ ಕಡೆ ತ್ರಿವಿಕ್ರಮ್ ಹೆಸರು ತಗೊಂಡಿದ ತಕ್ಷಣ ಆ ಕಡೆ ಮಂಜಣ್ಣ ಕೂಡ ವ್ಯಕ್ತಿತ್ವ ವಿಚಾರ ತಗೊಂಡು ಈ ಕಡೆ ಏನ್ ಮಾಡ್ತಾರೆ, ತ್ರಿವಿಕ್ರಮ್ ಅವರ ಹೆಸರನ್ನ ತಗೊಂತಾರೆ. ಗುರು, ಇದು ಕ್ಲಿಯರ್ ಕಟ್ ಪ್ಲಾನ್ ಫಸ್ಟ್ ಇಂದ ನಡೀತಾ ಇತ್ತು. ನಾನ್ ನೆನ್ನೆ ಕೂಡ ಬಡ್ಕೊಂಡಿದ್ದೆ ಅದನ್ನೇ, ನಿಮಗೆ ಅರ್ಥ ಆಗ್ಲಿಲ್ಲ. ಈಗ ನೋಡಿ ಕ್ಲಿಯರ್ ಕಟ್ ಆಗಿ ವಿಕ್ಕಿ ಆಚೆನೂ ಬಂದ, ಅದ್ರ ಜೊತೆಗೆ ಜಗಳ ಮಾಡ್ಕೊಂಡು ಬ್ಯಾಡು ಆದ, ಎರಡೂ ಆಯ್ತು. ಇದೆಲ್ಲ ಯಾವ್ದ್ರಿಂದ ಆಗಿದ್ದು? ಫಿಕ್ಸಿಂಗ್ ಇಂದ. ಏನಕ್ ಬೇಕಾಗಿತ್ತು ಗುರು? ವಿಕ್ರಮ್ ಪಾಡಿಗೆ ವಿಕ್ರಮ್ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರ್ತಾ ಇತ್ತು ಅಲ್ವಾ? ನಾನು ಇದನ್ನ ಫಿಕ್ಸಿಂಗ್ ಅಂತ ಹೇಳಿ ನಾನು ಮಾತಾಡಿದ್ರೆ, ಓ ನೀನು ತ್ರಿವಿಕ್ರಮ್ ಅಂದ್ರೆ ನಿನ್ಗೆ ಆಗೋದಿಲ್ಲ, ರಜತ್ ಅಂದ್ರೆ ನಿನ್ಗೆ ಆಗೋದಿಲ್ಲ, ಯಾವಾಗ್ಲೂ ಅವ್ರ ವಿರುದ್ಧನೇ ಮಾತಾಡ್ತೀರಾ ಅಂತೀರ. ನಾನು ಏನ್ ಗುರು ಮಾಡ್ಲಿ ಅಲ್ವಾ? ಇರೋದನ್ನೇ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ ನೀವೇ. ಸೈಲೆಂಟ್ ಆಗಿ ತ್ರಿವಿಕ್ರಮ್ ಒಂದ್ ಕಡೆ ಕೂತಿದ್ರೆ ನನ್ನ ಹೆಂಗಿರ್ತಾ ಇತ್ತು ಅಲ್ವಾ? ಕೊನೆಗೆ ಹೋಗ್ತಾರೆ, ಒಮ್ಮತ ಬರೋದಿಲ್ಲ. ಅಲ್ಲಿ ಬಂದಾಗ ಗೌತಮಿ ಅವ್ರು ಕೊಡ್ತಾರೆ, ಅಕ್ಕ ಬಂದು ವಿಕ್ಕಿನ ತೆಗಿತಾರೆ, ವಿಕ್ರಮ್ನ ತೆಗೆದುಬಿಟ್ಟು ಅವ್ರದ್ದೇ ಆದ ರೀಸನ್ಸ್ ಅನ್ನ ಕೊಡ್ತಾರೆ. ಆ ರೀಸನ್ಸ್ ಅನ್ನ ತ್ರಿವಿಕ್ರಮ್ ಒಪ್ಕೊಳ್ಳೋದಿಲ್ಲ, ವ್ಯಾಲಿಡ್ ಇಲ್ಲ ಅಂತ ಹೇಳ್ತಾರೆ. ಏನಿಲ್ಲ ಗುರು, ಆ ಕಡೆ ಬಂದ್ರೆ ಹನುಮಂತಣ್ಣನು ಫೇರ್ ಆಗಿದ್ದಾರೆ ಗೌತಮಿ ಜೊತೆ, ಆ ಕಡೆ ನೋಡಿದ್ರೆ ಮಂಜಣ್ಣನು ಫೇರ್ ಆಗಿದ್ದಾರೆ. ಒಂದೇ ರೀಸನ್. ಎರಡನೇ ರೀಸನ್ ತಗೊಂಡ್ರೆ ಗೌತಮಿ ಮತ್ತೆ ತ್ರಿವಿಕ್ರಮ್ಗೆ ಅಷ್ಟಕ್ಕಷ್ಟೇ ಬಾಂಡಿಂಗ್ ಇರೋದು, ಆದ್ರಿಂದ ತೆಗ್ದಿದ್ದಾರೆ ಅಷ್ಟೇ. ಆದ್ಮೇಲೆ ತೆಗ್ದಿದ್ದಾದ್ಮೇಲೆ ತ್ರಿವಿಕ್ರಮ್ಗೆ ಬರಸ್ಟ್ ಆಗ್ಬಿಡುತ್ತೆ, ನಿಜವಾಗ್ಲೂ ಹೋಗಲ್ಲೋ ಬಾರಲ್ಲೋ ಅಂತ ಮಾತಾಡಿದ್ದು. ಮಂಜಣ್ಣನು ಕೂಲಾಗೆ ಮಾತಾಡ್ತಾ ಇರ್ತಾರೆ, ತ್ರಿವಿಕ್ರಮ್ ಸ್ವಲ್ಪ ಓವರ್ ಆಗಿ ಆ ಮಾತುಗಳನ್ನ ಮಾತಾಡಿದ್ರು ಅಂತ ನನಗೆ ಅನಿಸ್ತು ಗುರು. ಆ ಬಿಹೇವಿಯರ್, ಆಟಿಟ್ಯೂಡ್ ಯಾಕೋ ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತು. ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಜೋಕರ್ ತರ ಹಾಕೊಂಡು ಈ ತರ ಡ್ಯಾನ್ಸ್ ಆಡ್ಬಿಟ್ರೆ ಎಂಟರ್ಟೈನ್ಮೆಂಟ್ ಅಲ್ಲ, ಇದೆಲ್ಲ ಮಾತಾಡ್ಬಾರ್ದಾಗಿತ್ತು. ಒಂದು ಆರ್ಟಿಸ್ಟ್ ಕಷ್ಟ ಆರ್ಟಿಸ್ಟ್ಗೆ ಗೊತ್ತಿರುತ್ತೆ, ಎಂಟರ್ಟೈನ್ಮೆಂಟ್ ಮಾಡೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಗೊತ್ತಿರುತ್ತೆ. ಆ ತರ ಎಂಟರ್ಟೈನ್ಮೆಂಟ್ ಮಾಡೋದು ಅಷ್ಟು ಈಸಿ ಆಗಿದ್ದಿದ್ರೆ ತ್ರಿವಿಕ್ರಮ್ 100 ದಿನ ಯಾಕೆ ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಮಾಡ್ಬೇಕಾಗಿತ್ತು ತ್ರಿವಿಕ್ರಮ್ ಅವರು. ಆ ತರ ಕಾಮೆಂಟ್ ಮಾಡ್ಬಾರ್ದಾಗಿತ್ತು ಅಂತ ನನ್ಗೆ ಅನಿಸ್ತು ಪರ್ಸನಲಿ. ಅದೆಲ್ಲ ಆದ್ಮೇಲೆ ಇಬ್ರು ಜೊತೆಗಿರೋರು ಹೋಗಲ್ಲೋ ಬಾರಲ್ಲೋ ಅಂತ ಮಾತಾಡ್ಕೊಂಡಿದ್ದು. ಮಂಜಣ್ಣನು ಒಂದ್ಸಲ ಅಂದ್ರು, ಅವ್ರು ಪದೇ ಅಂತ ಇದ್ರು. ನಿಜವಾಗ್ಲು ಸಖತ್ತು ಅವ್ರಿಬ್ಬರನ್ನು ಆ ತರ ನೋಡೋದಕ್ಕೆ ನನ್ಗೆ ಸ್ವಲ್ಪ ಬೇಜಾರಾಯ್ತು ಗುರು, ನಿಜವಾಗ್ಲು. ಅಷ್ಟು ಇದಕ್ಕ ಕಾರಣ ಏನ್ ಹೇಳಿ, ಅವ್ರಿಬ್ರು ಒಪ್ಪಂದ ಮಾಡ್ಕೊಂಡಿದ್ದು ಕೊನೆಯಲ್ಲಿ ಫೇಲ್ ಆಯ್ತಲ್ವಾ, ಅದಕ್ಕೆ ಬರಸ್ಟ್ ಆದ್ರಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ವಿಕ್ರಮ್ ಹುರ್ಕೊಂಡಿದ್ದು ಅದಕ್ಕೇನೆ. ನಿಮ್ಗೆ ಏನ್ ಅನಿಸ್ತು ಇಬ್ರ ನಡುವೆ? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹೋಗಿ ತ್ರಿವಿಕ್ರಮ್ ಹೋಗಿ ಮಂಜಣ್ಣ ಹತ್ರ ಸಾರಿ ಕೇಳಿ ಅದನ್ನ ಸಾರ್ಟ್ ಔಟ್ ಮಾಡ್ಕೊಂತಾರೆ. ನಮ್ ತಂದೆ ತರ ಅಂದಂಗೆ ಆಗುತ್ತೆ ನಿಮ್ಗಂದ್ರೆ ನಾನು ನಿನ್ ಮೇಲೆ ಅನ್ನೋದಿಲ್ಲ ಅಂತ ಅನ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಸಾರ್ಟ್ ಔಟ್ ಮಾಡ್ಕೊಂತಾರೆ. ಟೂ ಗುಡ್ ಅಂತ ಅನಿಸ್ತು ನನಗೆ. ತ್ರಿವಿಕ್ರಮ್ ನಿಜವಾಗ್ಲು ಒಂದು ಮೆಟ್ಟು ಮೇಲೆ ಹೋದ ಗುರು. ನೆನ್ನೆ ಮಾತ್ರ ಸಖತ್ ಅನಿಸ್ತು ನನಗೆ, ಸೂಪರ್ ಅಂತ ಹೇಳ್ಬೋದು. ಸಖತ್ತಾಗಿ ಮಾತಾಡದ ಮಂಜಣ್ಣ ಹತ್ರ ಹೋಗಿ ಕ್ಲಿಯರ್ ಮಾಡ್ಕೊಂಡ್ರು ಎಲ್ಲಾನು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆ ಏನು, ಈ ಮೋಕ್ಷಿತಾ ಮತ್ತೆ ಹನುಮಂತಣ್ಣ ಕೇಳ್ತಾರೆ, ನೀವು ಬಾಲ್ಸು ಬೇರೆಯವ್ರ ಹತ್ರ ತಗೊಂಡಿಲ್ಲ, ಯಾಕೆ ತಗೋಬಾರ್ದಾಗಿತ್ತು, ನೀವು ಹೋಗಿ ಕಿತ್ಕೋಬೇಕಾಗಿತ್ತು ಅಂತ. ಇಲ್ಲಿ ಮೋಕ್ಷಿತಾ ಅವರು ರೀಸನ್ ಕೊಡ್ತಾರೆ, ಕೆಳಗಡೆ ಬಿದ್ದಿರೋದನ್ನ ನಾನು ತಗೊಂತೀನಿ, ಅಲ್ಲಿ ಹೋಗಿರೋ ಬಾಲ್ಗಳನ್ನ ನಾನು ಕಿತ್ಕೊಂಡು ತಗೊಳಲ್ಲ ಅಂತ ಹೇಳ್ತಾರೆ. ಗುರು ನನಗೇನ್ ಅನಿಸ್ತು ಅಂತ ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಗುರು, ಇಲ್ಲಿ ವ್ಯಕ್ತಿತ್ವ ಅನ್ನೋ ಇಂಪಾರ್ಟೆಂಟೇ. ಬಟ್ ಆದ್ರೆ ಇವ್ರು ಅದನ್ನೇ ಪೋರ್ಟ್ರೇ ಮಾಡ್ತಾ ಇದಾರ ಮೋಕ್ಷಿತಾ ಅವರು ಅಂತ ನನ್ಗೆ ಅನಿಸ್ತಾ ಇದೆ. ವ್ಯಕ್ತಿತ್ವ ಅದೇನೋ ಹೇಳ್ತಾರಲ್ವಾ, ಆಡಕ್ಕಾಗದೇ ಇರೋರು ಇನ್ನೇನೋ ಮಾಡೋದ್ರಂತೆ, ಹಂಗಾಯ್ತು ಕತೆ. ಇವ್ರು ಸ್ಟ್ರಾಂಗ್ ಆಗಿ ಆಡ್ಬೇಕಾಗಿತ್ತು, ಬಟ್ ವ್ಯಕ್ತಿತ್ವನೇ ಇಂಪಾರ್ಟೆಂಟ್ ಗುರು. ಆಟನೂ ಆಡ್ಬೇಕು ಸ್ಟ್ರಾಂಗ್ ಆಗಿ, ವ್ಯಕ್ತಿತ್ವನೂ ಇಂಪಾರ್ಟೆಂಟ್. ಬಟ್ ಅವ್ರು ಎಲ್ಲ ಇದ್ ಮಾಡ್ತಾ ಇರ್ಬೇಕಾದ್ರೆ ಇವ್ರು ನಾನು ಆಡೋದೇ ಹಿಂಗೆ ಅಂತಂದ್ರೆ ತುಂಬಾ ಇದಾಗುತ್ತೆ ಅಂತ ನನ್ನ ಒಪಿನಿಯನ್ ಗುರು. ನಿಮ್ಗೆ ಏನ್ ಅನ್ಸುತ್ತೆ ನೀವು ಕಾಮೆಂಟ್ ಮಾಡಿ. ಯಾಕೆ ಅಂತಂದ್ರೆ ನಾನು ಯಾರ ಪರನೂ ಇಲ್ಲ ಗುರು. ನನ್ಗೇನ್ ಅನ್ಸುತ್ತೋ ಆ ಎಪಿಸೋಡ್ ನೋಡ್ತೀನಿ, ನನ್ಗೇನ್ ಅನ್ಸುತ್ತೋ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ನನ್ನ ಒಪಿನಿಯನ್ ಅಷ್ಟೇ. ಅದ್ ನಿಮ್ ಜೊತೆ ಮ್ಯಾಚ್ ಆಗದೆ ಇರ್ಬೋದು, ನಿಮ್ ಕಂಟೆಸ್ಟೆಂಟ್ ನಿಮ್ಗೆ ರೈಟ್ ಇರ್ಬೋದು, ನನಗೆ ಆ ಒಪಿನಿಯನ್ ಮ್ಯಾಚ್ ಆಗದೆ ಇರ್ಬೋದು ಅಷ್ಟೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಈ ನಾಮಿನೇಷನ್ಸ್ ಯಾರ್ಯಾರಾಗಿದ್ದಾರೆ ಏನು ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತಾರೆ. ಭವ್ಯ, ತ್ರಿವಿಕ್ರಮ್, ಮೋಕ್ಷಿತಾ, ಹನುಮಂತಣ್ಣ ಮತ್ತೆ ಚೈತ್ರ, ಈ 5 ಜನ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್. ಇನ್ನು ಉಳಿದವರು ಸೇಫ್ ಆಗಿದ್ದೀರಾ ಹೋಗಿ ಅಂತ ಅಂದ್ಬಿಟ್ಟು ನಾಮಿನೇಷನ್ಸ್ ಓಪನ್ ಮಾಡಿದ್ದಾರೆ. ಶನಿವಾರನು 9 ಗಂಟೆವರೆಗೂ ಓಪನ್ ಇರುತ್ತೆ ನಾಮಿನೇಷನ್ಸ್. ನಿಮ್ಮ ಕಂಟೆಸ್ಟೆಂಟ್ಗೆ ನೀವು ವೋಟ್ ಹಾಕೊಳ್ಳಿ. ಈ ವಾರ ಒಂದು ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ ಶಾಕಿಂಗ್ ಎಲಿಮಿನೇಷನ್ ಇರುತ್ತೆ, ವೋಟ್ ಹಾಕೊಳ್ಳಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ರಜತ್ ಬಂದು ವಿಕ್ಕಿ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾನೆ, ನೋಡು ಅಲ್ಲಿ ಮಂಜಣ್ಣ ಮಾಡಿದ್ದು ಪ್ಲಾನ್ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು, ಅದಕ್ಕೆ 3ನೇ ರೌಂಡ್ ಅಲ್ಲೇ ನೀನ್ ಆಚೆ ಹೋಗು ಅಂತ ನಾನು ಅಷ್ಟಿದ್ ಮಾಡ್ತಾ ಇದ್ದಿದ್ದು. ನೀನ್ ಆಚೆ ಹೋಗಿ ಹೊಡೆದಾಡ್ಕೊಂಡು ಅದೇ 5th ರೌಂಡ್ ಅಲ್ಲಿ ನೀನ್ ಬಂದಿದ್ರೆ ಅಲ್ಲಿ ನೀನೇ ತಾಚೆ ಆಗ್ಬೋದಾಗಿತ್ತು, ನೀನ್ ಲಾಸ್ಟ್ ವರ್ಗು ಇದ್ದಿದ್ರೆ ನೀನ್ ಬಲಿ ಆಗ್ತೀಯ ಅಂತ ನನಗೆ ಗೊತ್ತಿತ್ತು ಅಂತ ಅಂದ್ಬಿಟ್ಟು ರಜತ್ ಕ್ಲಿಯರ್ ಕಟ್ ಆಗಿ ಮಂಜಣ್ಣ ಗೇಮ್ ಅನ್ನ ಎಕ್ಸ್ಪೋಸ್ ಮಾಡ್ತಾರೆ.
ಬಟ್ ಆದ್ರೆ ತ್ರಿವಿಕ್ರಮ್ ಏನು ಅಂತಂದ್ರೆ ಅವ್ರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಿದ್ರಲ್ವಾ, ಓಕೆ ಅನ್ಕೊಂಡಿದ್ರು. ಲಾಸ್ಟ್ ಅಲ್ಲಿ ಹನುಮಂತ ಬರ್ದೆ ಇನ್ಯಾರು ಬಂದಿದ್ರು ಅವ್ರು ಕ್ವಾಟ್ಲೆ ಕೊಡ್ತಾ ಇದ್ರು ಗುರು. ಹನುಮಂತ ಬಂದ್ಬಿಟ್ಟ, ಅಲ್ಲಿ ಮಿಸ್ಟೇಕ್ ಆಗೋಯ್ತು ಅಷ್ಟೇ ಅವ್ರಿಗೆ. ಆದ್ರಿಂದ ಅವ್ರು ಹೇಳ್ತಾರೆ ಲಾಸ್ಟ್ ವರ್ಗು ಇದ್ರೆ ನಾನು ಬಲ್ಲಿನೇ ಅಂತ ನಾನು ಅಂದ್ಕೊಂಡಿದ್ದೆ ಅಂತ. ಬಟ್ ತ್ರಿವಿಕ್ರಮ್ಗೆ ಆ ತಾಟೆ ಇರ್ಲಿಲ್ಲ ಗುರು. ಬ್ಲೈಂಡ್ ಆಗಿ ಫಿಕ್ಸ್ ಆಗಿ ಮ್ಯಾನೇಜ್ ಮಾಡ್ಬೋದು ಅಂತ ಇದ್ರು ಅಂತ ನನ್ಗೆ ಅನ್ಸುತ್ತೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ. ಇನ್ನ ಇದು ಟಿ ಅಬ್ದು ಸರಣಿ ಟಾಸ್ಕ್ಗಳು ಸ್ಟಾರ್ಟ್ ಆಗತ್ತೆ. ಅದಕ್ಕಾಗಿ 2 ಗುಂಪು ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಒಂದು ಗುಂಪಿಗೆ ಹನುಮಂತಣ್ಣ, ಇನ್ನೊಂದು ಗುಂಪಿಗೆ ನಮ್ಮ ಹುಲಿ ಧನರಾಜ್ ಅವರು ಲೀಡರ್ ಆಗಿರ್ತಾರೆ. ಒಂದ್ ಕಡೆ ವಿಕ್ಕಿ, ಹನುಮಂತ, ಮೋಕ್ಷಿತಾ, ಭವ್ಯ ಈ 4 ಜನ ಒಂದು ಟೀಮ್ ಆದ್ರೆ, ಇನ್ನೊಂದ್ ಕಡೆ ಮಂಜಣ್ಣ, ಗೌತಮಿ, ಧನು, ಚೈತ್ರ ಈ 4 ಜನ ಒಂದು ಟೀಮು. ಈ ವಿಕ್ರಮ್ ಅವ್ರ ಟೀಮು ಕೆಂಪು ತಂಡ, ಮಂಜಣ್ಣ ಟೀಮು ನೀಲಿ ತಂಡ. ಈ ತಂಡಗಳ ರಚನೆ ಆಗುತ್ತೆ. ಎಲ್ಲ ಆದ್ಮೇಲೆ ನೆಕ್ಸ್ಟ್ ಸಖತ್ತಾಗಿ ಟಾಸ್ಕ್ಗಳನ್ನ ಎಲ್ಲ ಸೀಸನ್ 10 ಟಾಸ್ಕ್ಗಳ ಕೊಡ್ತಾರೆ. ಕಲರ್ ಜಾರ್, ಆ ನೀರಿರುತ್ತೆ ಕೈಯಲ್ಲಿ, ಆ ಕೋಲಲ್ಲಿ ಫೋಮ್ ಕೋಲಲ್ಲಿ ಹೊಡೆದು ಅದನ್ನ ಬೀಳಿಸ್ಬೇಕು. ಎಲ್ಲರಿಗೂ ಒಂದೊಂದು ರೌಂಡ್ ಇದಿರುತ್ತೆ. ಯಾರ್ದು ನೀರು ಜಾಸ್ತಿ ಕಡಿಮೆ ಬಿದ್ದಿರುತ್ತೋ ಅವರು ಗೆಲ್ತಾರೆ. ಜಾಸ್ತಿ ನೀರು ಯಾರು ವೇಸ್ಟ್ ಆಗಿರುತ್ತೋ ಅವ್ರು ಸೋಲ್ತಾರೆ. ಇಷ್ಟೇ ಟಾಸ್ಕ್, ಸಿಂಪಲ್ ಆಗಿರುತ್ತೆ ಟಾಸ್ಕ್ ನೋಡೋದಕ್ಕೆ. ಬಟ್ ಆದ್ರೆ ತುಂಬಾ ಟಫ್ ಗುರು. ಅದರಲ್ಲೂ ಫಸ್ಟ್ ರೌಂಡ್ ಅಲ್ಲಿ ಬಂದಾಗ ಭವ್ಯ ಮತ್ತೆ ಗೌತಮ್ ಇಬ್ರು ಬರ್ತಾರೆ ಗುರು. ಇವರಿಬ್ರು ಸಖತ್ ಫೈಟ್ ಅನ್ನ ಕೊಡ್ತಾರೆ. ಗೌತಮ್ ಅವ್ರದ್ದು ಕೈಯಲ್ಲಿ ಜಾರಿ ಬಿದ್ದೋಗ್ಬಿಡುತ್ತೆ, ಸ್ಟಾರ್ಟಿಂಗ್ ಅಲ್ಲೇ ಬಿದ್ದೋಗ್ಬಿಡುತ್ತೆ. ಬಟ್ ಕಮ್ಬ್ಯಾಕ್ ಮಾಡೋದು ಕಷ್ಟ ಗುರು. ಕೆಳಗಡೆ ಬಿದ್ದೋದ್ರೆ ಕಮ್ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಆದಷ್ಟು ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ ಅದನ್ನ ಇದ್ ಮಾಡ್ಕೊಳಕ್ಕೆ. ಅಲ್ಲಿ ಫೌಲ್ ಆಗುತ್ತೆ. ಆ 2 ಕೈಯಲ್ಲಿ ಇಟ್ಕೊಂಡ್ರು, ಈ ಕಡೆ ಇಟ್ಕೊಂಡ್ರು, ಆಚೆ ಹೋದ್ರು ಅಂತ ಅಂದ್ಬಿಟ್ಟು ಅದನ್ನ ತುಂಬಾ ವಾಗ್ವಾದ ಮಾಡ್ತಾರೆ ಗುರು. ಇದ್ರಲ್ಲಿ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ಗಳಲ್ಲಿ ಉಸ್ತುವಾರಿ ನೋಡ್ಕೋಬೇಕು. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅಷ್ಟು ಡೀಪ್ ಆಗಿ ನೋಡ್ಕೊಂಡ್ರು ಕೂಡ ಸ್ವಲ್ಪ ಯಾಕೋ ಒಂದ್ ಕಡೆ ಇಲ್ಲಿ ರಜತ್ ಅವ್ರದ್ದು ಆ ಕಡೆ ಈ ಕಡೆ ಆಯ್ತು. ಕರೆಕ್ಟ್ ಆಗಿ ನಿಲ್ಸಿ ಪಾಸ್ ಅನ್ನ ಕೊಡ್ಬೇಕಾಗಿತ್ತು. ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ಗನ್ನಿಸ್ತು. ಆ ಕಡೆಯಿಂದ ಗೌತಮಿ ಅವರು ಅಷ್ಟೇ 2ನೇ ಚಾನ್ಸ್ ಕೊಟ್ಟಾಗ ತಗೊಂಡು ಆಡ್ಬೇಕಾಗಿತ್ತು. ನಾನು ಆಡೋದಿಲ್ಲ, ಫಾಸ್ ಅಂದ್ರೆ ಎಲ್ಲಾ ಬಿಟ್ಬಿಟ್ಟು ಸುಮ್ನೆ ಈ ತರ ನಿಂತ್ಕೋಬೇಕು ಅಂದ್ರೆ ತುಂಬಾ ಕಷ್ಟ. ಕೊನೆಗೆ ಬಿಗ್ ಬಾಸ್ ಬಜಾರ್ ಹೊಡಿತಾರೆ. ಡೈರೆಕ್ಟ್ ಆಗಿ ಹೇಳ್ತಾರೆ ರಜತ್ ಅವ್ರಿಗೆ ಯಾರು ಅಂತ ಅನೌನ್ಸ್ ಮಾಡಿ ಅಂತ ಹೇಳಿದಾಗ ಅವ್ರು ರಜತ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ ಈ ತರ ಭವ್ಯ ಅವರು ವಿನ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ತುಂಬಾ ಸಕ್ಕತ್ತಾಗಿತ್ತು ಗುರು ನೋಡೋದಕ್ಕೆ. ಟಾಸ್ಕ್ಗಳು ಮಾತ್ರ ಫುಲ್ ಫನ್ ಆಗಿ ಬೇಜನ್. ಒಂದ್ ಕಡೆ ನಗು ಬರ್ತಾ ಇತ್ತು, ಒಂದ್ ಕಡೆ ಜಗಳ ನೋಡಿದ್ರೆ ಸಖತ್ ಇದಾಗ್ತಾ ಇತ್ತು, ಇರಿಟೇಟ್ ಆಗ್ತಾ ಇತ್ತು. ಚೆನ್ನಾಗಿತ್ತು. ಫಸ್ಟ್ ರೌಂಡ್ ಭವ್ಯ ಅವರು ಗೆಲ್ತಾರೆ. 2ನೇ ರೌಂಡ್ ಬಂದ್ರೆ ವಿಕ್ರಮ್ ಮತ್ತೆ ಮಂಜು ಮಾತ್ರ ಒಂಥರ ಜಿದ್ದಿ ಆಗಿತ್ತು. ನಿಜವಾಗ್ಲು ಸಕ್ಕದಾಗಿತ್ತು. ಮಂಜಣ್ಣ ಅಟ್ಯಾಕಿಂಗ್ ಅಂತಂದ್ರೆ ಸೂಪರ್ ಮ್ಯಾನ್ ಮಂಜಣ್ಣ ಅಂತ ಹೇಳ್ಬೋದು. ಅಟ್ಯಾಕಿಂಗ್ ಏನ್ ಅಟ್ಯಾಕಿಂಗ್ ಗುರು ಮಂಜಣ್ಣದು. ಸಖತ್ತಾಗಿ ಅಟ್ಯಾಕಿಂಗ್ ಆಗ್ತಾ ಇತ್ತು. ತ್ರಿವಿಕ್ರಮ್ಗೆ ಹೋಲ್ಡ್ ಮಾಡ್ಕೊಳಕ್ಕೆ ಕಷ್ಟ ಆಗ್ತಾ ಇತ್ತು. ಆ ರೇಂಜ್ಗೆ ಅಟ್ಯಾಕಿಂಗ್ ಮಾಡ್ತಾ ಇದ್ರು. ಬಟ್ ತ್ರಿವಿಕ್ರಮ್ ಹೇಳ್ತಾರೆ ನಂಗೆ ಮುಖದ ಮೇಲೆ ಬೀಳ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಅದ್ ಫಾರ್ಮ್ ಗುರು, ಅಷ್ಟೊಂದು ಏನ್ ತಗ್ಲೋದಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಅದು ಹೊಡಿಬೇಕಾದ್ರೆ ಉದ್ದೇಶಪೂರ್ವಕ ಹೊಡೆದಿಲ್ಲ, ಬಟ್ ಆ ಜಾರನ್ನ ಹೊಡಿಬೇಕಾದ್ರೆ ಆ ತರ ಆಯ್ತು ಅಂತ ನನಗೆ ಅನಿಸ್ತು. ನಿಮ್ಗೆ ಏನ್ ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಆ ಬೆಲ್ಟ್ 2 ಸಲ ಕಿತ್ತೋಗುತ್ತೆ. ಸಖತ್ತಾಗಿರುತ್ತೆ ಗುರು ಆಟ ಮಾತ್ರ. ಬಟ್ ಕೊನೆಗೆ ಮಂಜಣ್ಣ ಗೆಲ್ತಾರೆ. ಸಕ್ಕದಾಗಿ ಆಟ ಆಡಿದ್ರು ಮಂಜಣ್ಣ, ಸೂಪರ್ ಮಂಜಣ್ಣ ಅಂತ ನನ್ಗನ್ನಿಸ್ತು. ವಿಕ್ರಮ್ ಎಫರ್ಟ್ಸ್ ಕೂಡ ಸಕ್ಕದಾಗಿತ್ತು. ಬಟ್ ವಿಕ್ರಮ್ ಇಲ್ಲಿ ಸೋಲನ್ನ ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತು. ಇಲ್ಲಿ ರಜತ್ ಮೇಲೆ ತಿರುಗಿ ಬೀಳ್ತಾರೆ. ಆಯ್ತು ಬಿಡು ಗುರು, ಹಂಗೆ ಗುರು ಹಿಂಗೆ ಗುರು ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತಾಡ್ತಾರೆ. ಅದೆಲ್ಲ ಯಾಕೋ ಆ ಬಿಹೇವಿಯರ್ ಸ್ವಲ್ಪ ತ್ರಿವಿಕ್ರಮ್ ಕಡೆಯಿಂದ ನನ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅನ್ನಿಸ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೋಕ್ಷಿತಾ ಮತ್ತೆ ಚೈತ್ರ ಬರ್ತಾರೆ. ಮೋಕ್ಷಿತಾ ಮತ್ತೆ ಚೈತ್ರ ಬಂದಾಗ ಇವರಿಬ್ಬರದು ಫೈಟ್ ಇದ್ದಂಗಿಲ್ಲ ಗುರು. ಏನೋ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಇತ್ತು. ಆ ಮೋಕ್ಷಿತಾ ಅವ್ರಿಗಂತೂ ಇದನ್ನ ಜಾರನ್ನ ಹಿಡ್ಕೊಳಕ್ಕೆ ಅವ್ರಿಗೆ ತಾಕತ್ತಿಲ್ಲ ಅಂತ ಅನ್ಸು. ನಿಜವಾಗ್ಲು ಆ ತರ ಟಕ್ಕಂತ ಬಿದ್ದೋಯ್ತು ಆ ಜಾರು. ಆ ಕಡೆ ಚೈತ್ರ ಅವ್ರಾದ್ರೆ ಉತ್ತು ಫೌಲ್ ರಾಣಿ. ನಿಜವಾಗ್ಲು ನನಗೆ ಏನ್ ಹೇಳ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಈ ಕಡೆ ರಜತ್ ಕರೆಕ್ಟ್ ಆಗಿ ಆ ರೌಂಡ್ ಅಲ್ಲಿ ಉಸ್ತುವಾರಿ ಮಾಡಿಲ್ಲ ಅಂತ ನನ್ಗೆ ಅನಿಸ್ತು ಗುರು. ಯಾಕೆ ಅಂತಂದ್ರೆ ಅವ್ರು ಪಾಸ್ ಕೊಟ್ಟಾಗ ಅವ್ರು ಸುಮ್ಮನೆ ಇರ್ಬೇಕು. ಅವ್ರು ಎಲ್ಲ ಒಂದ್ ರೌಂಡ್ ಬೊಂಬೆ ತರ ರೌಂಡ್ ಬರ್ತಾ ಇದಾರೆ. ಅವ್ರಿಗೆ ಹೆಂಗ್ ಬೇಕಂಗ್ ಪ್ರೊಟೆಕ್ಟ್ ಮಾಡ್ಕೋತಾ ಇದಾರೆ. ಅದೆಲ್ಲ ನಿಜವಾಗ್ಲು ನೋಡ್ತಾ ಇದ್ರೆ ಸಖತ್ತು ರಾಂಗ್ ಅಂತ ಅನಿಸ್ತು. ರಜತ್ ಅವ್ರು ಕ್ಲಿಯರ್ ಆಗಿ ಇದ್ ಮಾಡ್ಬೇಕಾಗಿತ್ತು. ರಜತ್ ಒಂದೊಂದ್ಸಲ ಆ ಕಡೆ ಫೇವರಿಸಮ್ ಮಾಡಿದ್ರು, ಒಂದೊಂದ್ಸಲ ಈ ಕಡೆ ಫೇವರಿಸಮ್ ಮಾಡಿದ್ರು ಅಂತ ನನ್ಗೆ ಅನಿಸ್ತು ಗುರು. ಈ ರೌಂಡ್ ಅಲ್ಲಿ ಕ್ಲಿಯರ್ ಕಟ್ ಮೋಕ್ಷಿತಾ ಸೋಲ್ತಾರೆ, ಚೈತ್ರ ಅವರು ಗೆಲ್ತಾರೆ. ಅದಾದ್ಮೇಲೆ ಕೊನೆ ರೌಂಡ್ ಅಲ್ಲಿ ಬಂದು ನಮ್ಮ ಹುಲಿ ಮತ್ತೆ ಧನರಾಜು ಹನುಮಂತ ಇಬ್ರು ಬರ್ತಾರೆ. ಇವರಿಬ್ರು ಫೈಟ್ ಇರುತ್ತೆ ಗುರು, ಸಕ್ಕದಾಗಿರುತ್ತೆ ಗುರು. ಆ ಹನುಮಂತಣ್ಣ ಹೊಡಿತಾರೆ. ಆ ಫಾರ್ಮ್ದು 3 ಸಲ ಮುರಿದೋಗುತ್ತೆ ಗುರು ಆ ಕೋಲು. ಸಖತ್ತಾಗಿ ನಿಜವಾಗ್ಲು ಟ್ರೂ ಆಟ ಆಡಿದ್ದಂದ್ರೆ ಅವ್ರಿಬ್ರು ಗುರು. ಇಬ್ರು ದೋಸ್ತುಗಳಂತ ಕೂಡ ನೋಡ್ಕೊಳ್ಳದೆ ಆಟ ಆಡಿದ್ರಲ್ವಾ, ಸೂಪರ್ ಅಂತ ನನ್ಗನ್ನಿಸ್ತು. ಬಟ್ ಆದ್ರೂ ಕೂಡ ಹನುಮಂತದು ಅದು ಬಿದ್ದೋಗಿ ಎಲ್ಲ ಆಗಿ ನೀರು ಕಡಿಮೆ ಆಗಿ ಇಲ್ಲಿ ಹುಲಿ ಗೆಲ್ತಾನೆ, ಧನರಾಜು ಗೆಲ್ತಾರೆ. ಅಂದ್ರೆ ನೀರು ಸ್ವಲ್ಪನೇ ಇರುತ್ತೆ, ಮಿಲಿ ಅಷ್ಟು ಇರುತ್ತೆ ಅಷ್ಟೇ. ಅದನ್ನ ತಗೊಂಡೋಗಿ ಹಾಕಿ ಓವರ್ ಆಲ್ ನೋಡಿದಾಗ ಫಸ್ಟ್
ಟಾಸ್ಕ್ ಅಲ್ಲಿ ಬಂದಾಗ, ಕಲರ್ ಜಾರ್ ಟಾಸ್ಕ್ ಅಲ್ಲಿ ಬಂದಾಗ ಇವ್ರು ಮಂಜಣ್ಣ ಟೀಮು ವಿನ್ ಆಗ್ತಾರೆ ಗುರು. ಈ ಟೀಮು ಡಿಸರ್ವ್ ಅಂತ ಹೇಳ್ತೀನಿ. ನೆನ್ನೆ ಆ ಟಾಸ್ಕ್ ವಿನ್ ಆಗಿದ್ದಕ್ಕೆ. ಯಾಕೆ ಅಂತಂದ್ರೆ ಈ ಕಡೆ ನೋಡ್ಕೊಂಡ್ರೆ ತ್ರಿವಿಕ್ರಮ್, ಭವ್ಯ, ಮೋಕ್ಷಿತಾ ಇವ್ರದೆಲ್ಲ ನೋಡ್ಕೊಂಡ್ರೆ ಹನುಮಂತ ಸ್ಟ್ರಾಂಗ್ ಟೀಮ್. ಆಪೋಸಿಟ್ ನೋಡಿದ್ರೆ ಟೀಮ್ ನೋಡಿದ ತಕ್ಷಣ ಹೇಳ್ಬೋದು ಗುರು ಇದು ಸ್ವಲ್ಪ ವೀಕ್ ಇದೆ ಟೀಮು ಅಂತ ಅನ್ಬಿಟ್ಟು. ಅಂತ ವೀಕ್ ಟೀಮ್ ಇದ್ರು ಕೂಡ ಅವ್ರು ಅಷ್ಟು ಫೈಟ್ ಕೊಟ್ಟು ಗೆದ್ದಿದಾರಲ್ವಾ, ಹ್ಯಾಟ್ಸ್ ಆಫ್ ಅಂತ ಅನಿಸ್ತು ನಿಜವಾಗ್ಲು. ಅದ್ರಲ್ಲೂ ಕಾಂಟ್ರಿಬ್ಯೂಷನ್ ಮಂಜಣ್ಣದಂತೂ ಸಖತ್ತಾಗಿತ್ತು. ಮತ್ತೆ ನಮ್ಮ ಚೈತ್ರಕ್ಕದು ಮತ್ತೆ ಧನರಾಜ್ ಅವ್ರದ್ದು ಸಕ್ಕದಾಗಿತ್ತು ಗುರು. ಕಾಂಟ್ರಿಬ್ಯೂಷನ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ, ವಾಟರ್ ಬೆಲೂನ್. ಇದು ಅಷ್ಟೇ ಸೀಸನ್ 10 ಟಾಸ್ಕ್ ಗಳೆಲ್ಲ ರಿಪೀಟ್ ಆಗ್ತಾ ಇದೆ. ಓಡೋಗ್ಬೇಕು, ಇಬ್ಬರದು ಬಕೆಟ್ ಇರುತ್ತೆ, ಆ ಬಕೆಟ್ ಅಲ್ಲಿ ಕೈಗಳೇನು ಟಚ್ ಮಾಡದೆ ಆ ಬಲೂನ್ ಅನ್ನ ಹೊಡೆದು ಆ ನೀರನ್ನ ಹಾಕೋಬೇಕು. ಬೆನ್ನಲ್ಲಿ ಪ್ರೆಸ್ ಮಾಡಿ ಇದ್ ಮಾಡ್ಕೊಂಡು ಆ ವಾಟರ್ ಅನ್ನ ಇದ್ ಮಾಡ್ಕೋಬೇಕು. ಆ ವಾಟರ್ ಯಾರ್ದು ಜಾಸ್ತಿ ಇರುತ್ತೋ ಅವ್ರು ವಿನ್ ಆಗ್ತಾರೆ ಅಂತ ಹೇಳ್ತಾರೆ. ಬಿಗ್ ಬಾಸ್ 5 ರೌಂಡ್ ಅಲ್ಲಿ ನಡೆಯುತ್ತೆ. ಈ ಟಾಸ್ಕ್ ಅಲ್ಲಿ ಗೆದ್ದವ್ರಿಗೆ ಅಡ್ವಾಂಟೇಜ್ ಇರುತ್ತೆ ಅಂತ ಬಿಗ್ ಬಾಸ್ ಹೇಳ್ತಾರೆ. 5 ರೌಂಡ್ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಮೂರ್ ಗೊಂಚಲ್ ಕಟ್ಟಿರ್ತಾರೆ. ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಯಾವ ನಂಬರ್ ಅಂತ, ಆ ನಂಬರ್ ಇಂದ ಹೋಗಿ ತಗೋಬೇಕಾಗುತ್ತೆ. ಫಸ್ಟ್ ಇದರಲ್ಲಿ ಪೇರ್ಗಳು ಬಂದ್ಬಿಟ್ಟು ಒಂದ್ ಕಡೆ ಹನುಮಂತಣ್ಣ ಮತ್ತೆ ನಮ್ಮ ತ್ರಿವಿಕ್ರಮ್ ಒಂದ್ ಪೇರ್ ಇರ್ತಾರೆ, ಮೋಕ್ಷಿತಾ ಮತ್ತೆ ಭವ್ಯ ಇಬ್ರು ಒಂದ್ ಪೇರ್ ಇರ್ತಾರೆ. ಆ ಕಡೆ ನೋಡಿದ್ರೆ ಗೌತಮಿ ಮತ್ತೆ ನಮ್ಮ ಮಂಜಣ್ಣ ಒಂದ್ ಪೇರು, ಚೈತ್ರ ಮತ್ತೆ ಧನರಾಜ್ ಇವ್ರು ಒಂದ್ ಪೇರ್ ಇರ್ತಾರೆ. ಸಕ್ಕತ್ತಾಗಿರುತ್ತೆ ಗುರು ಟಾಸ್ಕ್ ಮಾತ್ರ. ಫಸ್ಟ್ ಬಂದು ನಂಬರ್ 7 ಅಂತ ಹೇಳ್ತಾರೆ. ಸಕ್ಕತ್ತಾಗಿ ತ್ರಿವಿಕ್ರಮ್, ಮಂಜಣ್ಣ ಅವರೆಲ್ಲ ಹೋಗಿ ಚೆನ್ನಾಗಿ ಇದ್ ಮಾಡಿ ಸಕ್ಕತ್ತಾಗಿ ಆಟ ಆಡ್ತಾರೆ. ಬಟ್ ಇಲ್ಲಿ ಕೈಗಳು ಟಚ್ ಆಯ್ತು ಇದೆಲ್ಲ ಮಾತಾಡ್ತಾರೆ. ಬಟ್ ಗುರು ಕೈ ಅಂದ್ರೆ ನನ್ಗೆ ಅನ್ಸಿರೋ ಪ್ರಕಾರ ನಾನು ಹೇಳ್ತೀನಿ ಗುರು, ಹ್ಯಾಂಡ್ ಅಲ್ಲಿ ಪುಷ್ ಮಾಡಿ ಈ ತರ ಮಾಡಿದ್ರೆ ಮಿಸ್ಟೇಕ್ ಗುರು. ಅದು ಬಿಟ್ಟು ಈ ತರ ಎಲ್ಲ ಈ ಶೋಲ್ಡರ್ ಅದು ಇದು ಆ ಫ್ರಾಕ್ಷನ್ ಆಫ್ ಮೂವ್ಮೆಂಟ್ಸ್ ಅಲ್ಲಿ ಆದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಆ ಉಸ್ತುವಾರಿ ಕೂಡ ಅಷ್ಟೊಂದು ಡೀಪ್ ಆಗಿ ನೋಡಕ್ ಆಗೋದಿಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ಯಾರೇ ಉಸ್ತುವಾರಿ ಆಗಿದ್ರು ಕೂಡ ಅಷ್ಟೊಂದು ಡೀಪ್ ಆಗಿ ಅಬ್ಸರ್ವ್ ಮಾಡಿ ಅದು ಫೌಲ್ ಆಯ್ತಾ ಇಲ್ವಾ ಅಂತ ಹೇಳಕ್ ಆಗೋದಿಲ್ಲ. ಅಷ್ಟು ಜನ ಕಿರಿಸ್ತಾ ಇದ್ರೆ ಇದ್ರಲ್ಲೂ ಕೂಡ ರಜತ್ ಅವರು ಸಖತ್ತಾಗಿ ಉಸ್ತುವಾರಿ ಮಾಡಿದ್ರು ಅಂತ ನನ್ಗೆ ಅನಿಸ್ತು ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ರೌಂಡ್ ಅಲ್ಲಿ ಬಂದಾಗ 9 ಅಂತ ಹೇಳ್ತಾರೆ. ಈ 9ನೇ ರೌಂಡ್ ಅಲ್ಲಿ ಅಂತೂ ಸಖತ್ತಾಗಿರುತ್ತೆ. ಭವ್ಯ ಮತ್ತು ಈ ಕಡೆ ನಮ್ಮ ಮೋಕ್ಷಿತ ಅವರು ಚೆನ್ನಾಗಿ ಎಫರ್ಟ್ಸ್ ಹಾಕಿ ನೀರನ್ನ ತಗೋ ಬರ್ತಾರೆ. ಅದಾದ್ಮೇಲೆ 4ನೇ ನಂಬರ್ ಹೇಳ್ತಾರೆ. 4ನೇ ನಂಬರ್ ಅಲ್ಲೂ ಸಖತ್ತಾಗಿರುತ್ತೆ. ಅದಾದ್ಮೇಲೆ 8 ಹೇಳ್ತಾರೆ. 8ನೇ ನಂಬರ್ ಅಲ್ಲೂ ಚೆನ್ನಾಗಿರುತ್ತೆ. ಫೈನಲ್ ಬಂದಾಗ 10ನೇ ಹೇಳ್ತಾರೆ ಗುರು 5ನೇ ರೌಂಡ್ ಅಲ್ಲಿ. ಆ ರೌಂಡ್ ಅಲ್ಲಿ ಮಾತ್ರ ಹನುಮಂತದ್ ಕೂಡ ಕ್ಲಿಯರ್ ಆಗಿ ಕೈಗಳು ಟಚ್ ಆಗುತ್ತೆ, ಮಂಜಣ್ಣ ಟಚ್ ಆಗುತ್ತೆ. ಈ ಕಡೆ ಎಲ್ಲಾ ರೌಂಡ್ಸ್ ಅಲ್ಲಿ ಅಷ್ಟೇ ಚೈತ್ರ ಅವ್ರು ಕೂಡ ಬೇಕಾಗಿ ಅದನ್ನ ಎಲ್ಲ ಕವರ್ ಮಾಡ್ತಾ ಇರ್ತಾರೆ. ಎಲ್ಲಾರು ಅವ್ರಿಗೆ ಹೆಂಗ್ ಬೇಕೋ ಹಂಗ ಆಟ ಆಡಿದ್ರು ಗುರು. ಬಟ್ ಉಸ್ತುವಾರಿ ಆದವರು ಕ್ಲಿಯರ್ ಆಗಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಲಾಸ್ಟ್ ರೌಂಡ್ ಅಲ್ಲಿ. ಅಷ್ಟು ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅವರು ಸ್ಟ್ಯಾಂಡ್ ತಗೊಂಡಿಲ್ಲ. ಬೆನಿಫಿಟ್ ಆಫ್ ಡೌಟ್ ಅಂತ ತಗೊಂಡು ಹೋಗಿ ಇದ್ ಮಾಡ್ತಾರೆ. ಈ ವಾಟರ್ ಬೆಲೂನ್ ಟಾಸ್ಕ್ ಅಲ್ಲಿ ಓವರ್ ಆಲ್ ಆಗಿ ನೋಡಿದಾಗ ನಿಜವಾಗ್ಲು ಈ ಕಡೆ ತ್ರಿವಿಕ್ರಮ್ ಅವ್ರ ತಂಡ ವಿನ್ ಆಗುತ್ತೆ ಗುರು. ನನಗೇನ್ ಅನಿಸ್ತು ಅಂತಂದ್ರೆ ಈ ಟಾಸ್ಕ್ ಅಲ್ಲಿ ತುಂಬಾ ಕ್ಲಮ್ಸಿನೆಸ್ ಇತ್ತು, ಕ್ಲಿಯರ್ ಇರ್ಲಿಲ್ಲ, ಉಸ್ತುವಾರಿಗೆ ಕ್ಲಾರಿಟಿ ಇರ್ಲಿಲ್ಲ. ಇನ್ ಸ್ವಲ್ಪ ಯೋಚನೆ ಮಾಡಿ ಕ್ಲೀನ್ ಆಗಿ ನೋಡಿ ಡಿಸಿಷನ್ ಮಾಡ್ಬೇಕಾಗಿತ್ತು. ಯಾರು ಯಾವ ಕಡೆ ಕಿರ್ಚಿದ್ರೆ ಆ ಕಡೆ ಫೋಕಸ್ ಮಾಡ್ತಾ ಇದ್ರು. ಇವರು ಫಸ್ಟ್ ಆಫ್ ಆಲ್ ಸ್ಪರ್ಧಿಗಳು ಯಾವ ತರ ಇದ್ರು ಅಂದ್ರೆ ಅವ್ರ ಆಟದ ಮೇಲೆ ಫೋಕಸ್ಗಿಂತ ಬೇರೆಯವ್ರ ಆಟದ ಮೇಲೆ ಫೋಕಸ್ ಜಾಸ್ತಿ ಇತ್ತು. ಕ್ಲಿಯರ್ ಆಗಿ ಅವ್ರ ಗೇಮ್ ಮೇಲೆ ಅವ್ರು ಫೋಕಸ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನಗನಿಸ್ತು. ಓವರ್ ಆಲ್ ಈ ಒಂದು ಇದ್ರಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಬಂದಿಲ್ಲ. ಬಟ್ ಆದ್ರೂ ತ್ರಿವಿಕ್ರಮ್ ಟೀಮು ವಿನ್ ಆಗಿದ್ದಾರೆ. ಅದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಬಂದು ಭವ್ಯ ಮತ್ತೆ ಮೋಕ್ಷಿತ್ ಅವರೆಲ್ಲ ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು ಫುಲ್ ಹ್ಯಾಪಿ ಆಗಿರ್ತಾರೆ. ನೋಡಿ ಗುರು, ನಾನು ಹೇಳೋದಿಷ್ಟೇ. ನೋಡಿ ಇಲ್ಲಿ ಆಚೆ ಕಡೆ ಕಿತ್ತಾಡಿ ಸಾಯ್ತಾ ಇದ್ದೀರಾ ಭವ್ಯ ಫ್ಯಾನ್ಸು, ಮೋಕ್ಷಿತಾ ಫ್ಯಾನ್ಸು, ತ್ರಿವಿಕ್ರಮ್ ಫ್ಯಾನ್ಸು ಕಚ್ಚಾಡಿ. ಬಟ್ ಒಳಗಡೆ ನೋಡಿ ಅವ್ರ ಆ ತರ ಇದ್ದಾರೆ. ಅವರೆಲ್ಲ ಗೇಮ್ ಆಗಿ ನೋಡ್ತಾರೆ ಅಷ್ಟೇ ಗುರು. ನೀವು ಅಷ್ಟೇ ಗೇಮ್ ಆಗಿ ತಗೊಳ್ಳಿ. ಸುಮ್ನೆ ಪರ್ಸನಲ್ ಆಗಿ ಯಾಕೆ ಕಚ್ಚಾಡಿ ಸಾಯ್ತೀರಾ ಅಲ್ವಾ? ಆಚೆ ಕಡೆ ಬಂದ ಮೇಲೆ ಕೂಡ ಅವರು ಅಷ್ಟೇ ಎಲ್ಲ ಒಂದೇ. ಬಟ್ ನೀವು ಕಾಮೆಂಟ್ ಅಲ್ಲಿ ಕೀಬೋರ್ಡ್ಸ್ ವಾರಿಯರ್ಸ್ ಕಿತ್ತಾಡಿ ಪ್ರಯೋಜನ ಏನಿರುತ್ತೆ ಹೇಳಿ? ನಿಜವಾಗ್ಲು ನನಗಂತೂ ಸಖತ್ ಬೇಜಾರಾಯ್ತು ಗುರು. ನಿಜವಾಗ್ಲು ಈ ತರ ಕಾಮೆಂಟ್ಸ್ ಇದ್ರಲ್ಲಿ ಕಿತ್ತಾಡ್ತಾ ಇದ್ರೆ ನೀವು ಬೇಜಾರಾಗುತ್ತೆ. ಅವರೆಲ್ಲ ಒಂದೇ ಗುರು. ಆಚೆ ಬಂದ್ಮೇಲೆ ನೀವ್ಯಾರೋ ಅವ್ರ್ಯಾರೋ ಫ್ಯಾನ್ ಅಷ್ಟೇ. ಶೋ ಆಗಿ ನೋಡ್ಬೇಕು, ಗೇಮ್ ಆಗಿ ನೋಡ್ಬೇಕು. ನಮ್ಗೆ ಅದ್ರಲ್ಲಿ ಏನಾದ್ರು ಲೈಫ್ಗೆ ಯುಟಿಲೈಸ್ ಆಗೋ ತರದ್ ಏನಾದ್ರು ಇದ್ರೆ ತಗೊಂಡು ಯೂಸ್ ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.